ನಾವು ನೀವು ಹೋಗೋದು ಏನು ಹಳ್ಳ ನೀರು ಬ್ಯಾಕ್ ವಾಟರ್ ಬಂದು ಊರಿನ ಜನ ಹುಮ್ನಾಬಾದ್ ಜನ ಇದ್ರದ್ದು ಹುಮ್ನಾಬಾದ್ ತಾಲೂಕದ್ದು ಶಾಸಕರಿಗೆ ಹೋಗಿರು ಅದ್ರದ್ದು ಏನೈತೆ ಅದಕ್ಕೊಂದು ಏನಾದರೂ ನೀರು ಕಂಟಿನ್ಯೂಷನ್ ಒಳಗೆ ಬರ್ತಾ ಇದೆ ಅದಕ್ಕೆ ಏನಾದರೂ ಮಂತ್ರಿಗಳು ಇದ್ದಾರ MP ಅವ್ರು ಇದ್ದಾರ ಏನಾದರೂ ಹುಮ್ನಾಬಾದ್ ತಗೊಂಡು ಬಜೆಟ್ ತಗೊಂಡು ಅದಕ್ಕೆ ರಿಲೀಸ್ ಮಾಡ್ರು ಅಂದ್ರೆ ಪರ್ಮನೆಂಟ್ ಆಗ್ತದೆ. ಯಾಕಂದ್ರೆ ಏನಾಗ್ತದೆ ನೋಡ್ತಾ ಇದ್ರು ಮೇನ್ ಏನಾಗಿದೆ MP ಸಾಬ್ರಿ ಅಲ್ಲಿ 80% ಆಫ್ ಫಾರ್ಮರ್ಸ್ ಹೊಲ ಅಲ್ಲೇ ಅದ, 20% ಊರ್ ಈ ಕಡೆ ಐತೆ. ಅಲ್ಲಿ ಏನಿದೆ ನಡು ಮಂತ್ರಿಗಳೇ ಒಂದು ಬ್ರಿಡ್ಜ್ ಅಥವಾ ಏನಾದ್ರು ಮಾಡಿಕೊಟ್ರ ಬರವಟ್ಟಿ ಕೇಸ್ ಬರವಟ್ಟಿ ಕೇಸ್ ಸರ್ 80% ಆಫ್ ರೈತರದ್ದು ಹೊಲ ಅಲ್ಲೇ ಇದೆ ಸರ್. ಅದೇನಾದ್ರು ಸಣ್ಣದೊಂದು ಬ್ರಿಡ್ಜ್ ಇಲ್ಲಿ ಕಡಿಂದು ಬಾರಿ ತುಂಬಾ ಕಷ್ಟ ಆಗ್ಲತ್ತದ ಮಂತ್ರಿಗಳೇ. ಮೊನ್ನೆ ತಹಸೀಲ್ದಾರ್ ಮೇಡಮ್ ಹೋಗಿರು, ನಾನು ಹೋಗಿರ, ಶಾಸಕರು ಹೋಗಿರು, ಊರಿನ ಜನ ಎಲ್ಲ ತೊಂದರೆದಲ್ಲಿದ್ದಾರೆ. ಎಸ್ಟಿಮೇಟ್ ಮಾಡಿ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ಗೆ ಪ್ರಸ್ತಾವನೆ MP ಸಾಬ್ರೆ ಹಾಕಿ ಇದು ಹಾಕಿ ಅಲ್ಲಿ ಏನಿದೆ 80% ಆಫ್ ರೈತರು ಹೊಲ ಇದೆ ಮತ್ತು ಕಬ್ಬು ಇಲ್ಲಕ್ಕ ತೊಂದರೆ ಆಗ್ತಾ ಇದೆ. ಅದಕ್ಕೆ ನೀವು ಒಂದ್ಸಲ ವಿಸಿಟ್ ಮಾಡಿ ನ್ಯಾಷನಲ್ ಹೈವೇಸ್ ಜೊತೆ ಮಾತಾಡಿ, ಯಾಕಂದ್ರೆ ಲಾಸ್ಟ್ ಟೈಮ್ ನಿಮ್ದು ಇದ್ರದ್ದು ಫೋನ್ ಮಾಡಿದಿರಂತ ಮನೆ ಕೇಳಿದ್ದು ಸ್ವಲ್ಪ ವಿಸಿಟ್ ಮಾಡೋದಕ್ಕೊಂದು ಬೈಪಾಸ್ ರೋಡ್ ಮಾಡಿದಾರ, ಸರಿಯಾಗಿ ಮಾಡಿಲ್ಲ. ಇವತ್ತು ಬಹುಶಃ NSQ ಯಾರು ಬರ್ಲಿಲ್ಲ ಸರ್, ನಾನು ಫೋನ್ ಮಾಡಿ ಕ್ರಮ ತಗೊಂಡು ಲೆಟರ್ ಕೊಡಿ, ಪ್ರಸ್ತಾವನೆ ಕೊಡಿ, ಇಲ್ಲೇ ಬೇಕಾ ನೆಕ್ಸ್ಟ್ ಮೀಟಿಂಗ್ ಕರ್ಸೋದು. ಅದ್ರ ಏನಾದ್ರು ಇದು ಮಾಡಿದ್ರೆ ಏನ್ ಮಾಡಿದ್ರೆ ಸರ್? ಅದು ಸಿಂಧರ್ಕೆರೆ ವಿಸಿಟ್ ಮಾಡಿದೆ ಸರ್. ಒಂದು ಕಿಚನ್ ರೂಮ್ ಇದೆ ಮತ್ತು ಒಂದು ನಾರ್ಮಲ್ ಸ್ಟೂಡೆಂಟ್ಸ್ ಕೊಡ್ತಾರೆ ಕ್ಲಾಸ್ ರೂಮ್ ಇದೆ ಸರ್. ಅದು ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಸರ್. ಸೊ ಕ್ರಿಟಿಕಲ್ ಆಗಿದಾಗ ಲಾಸ್ಟ್ ಟೈಮ್ KDP MLA ಅವರು ಮಂತ್ರಿಗಳು ಹೇಳಿದ್ರು ಸಿಂಧರ್ಕೆರೆ ಸರ್ ಸ್ಕೂಲ್ ಬಿಲ್ಡಿಂಗ್ ಸೋರ್ತಾ ಇದೆ. ಪ್ರಸ್ತಾವನೆ ಕೊಡಿ, ರಿಪೇರಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದೇ ಸರ್, ಅದೇ ಹೋಗಿ ಬಂದಿರು. ನೋಡಿ, ಜಿಲ್ಲಾಧಿಕಾರಿಯವರಿಗೆ ಹೇಳಿದ್ದೇನೆ, ಎಲ್ಲ ಇನ್ಚಾರ್ಜ್ DDP ಇದೆ ನೋಡಿ, ಎಷ್ಟು ಶಾಲೆಗಳು ಸೋರ್ತಾ